ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರೆ ಅಡುಗೆ ಮನೆಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತೊಂದು ಆರೋಗ್ಯಪೂರ್ಣವಾದ ಅಡುಗೆ ಮಾಡಿ ತೋರಿಸ್ತಾ ಇದ್ದೇನೆ. ದಾಳಿಂಬೆ ಸಿಪ್ಪೆಯಿಂದ ಮಾಡುವಂತ ತಂಬುಳಿ ಇದು. ದೈನಂದಿನ ಅಡುಗೆಗಳು ಇದನ್ನು ಬಳಸ್ಕೊಂಡ್ರೆ ಅಜೀರ್ಣ, ಆಮೇಲೆ ಹೊಟ್ಟೆ ಉಬ್ಬರ, ಬೇದಿ ಇಂಥದ್ದಕ್ಕೆಲ್ಲ ಔಷಧಿಯಾಗಿ ಕೂಡ ಇದು ಕೆಲಸ ಮಾಡ್ತದೆ. ಹಾಗಾಗಿ ಆದಷ್ಟು ಇದನ್ನು ಮಾಡ್ತಾ ಇರೋದು ಒಳ್ಳೇದು. ದಾಳಿಂಬೆ ಸಿಪ್ಪೆ ತಂಬುಳಿ ಮಾಡುವ ವಿಧಾನವನ್ನು ನೋಡ್ಕೊಳ್ಳಿ. ದಾಳಿಂಬೆ ಸಿಪ್ಪೆ ತಂಬುಳಿ ಮಾಡ್ಲಿಕ್ಕೆ ದಾಳಿಂಬೆ ಸಿಪ್ಪೆ ಬೇಕಾಗ್ತದೆ. ಇದನ್ನು ಒಣಗಿಸಿ ಇಟ್ಟುಕೊಂಡು ಉಪಯೋಗ ಮಾಡಬಹುದು, ಹಸಿಯಾಗಿ ಕೂಡ ಬಳಸ್ಕೊಳ್ಬಹುದು. ತೆಂಗಿನಕಾಯಿ ತುರಿ, ಇದು ಕರಿಮೆಣಸು, ಪೆಪ್ಪರ್, ಜೀರಿಗೆ, ಸಾಸಿವೆ, ತುಪ್ಪ, ಸ್ವಲ್ಪ ಮೊಸರು ಬೇಕು, ಹುಳಿ ಮೊಸರು, ಉಪ್ಪು ಬೇಕಾಗ್ತದೆ, ಬೆಳ್ಳುಳ್ಳಿ, ಇದು ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸು, ಒಣಮೆಣಸು, ಆಮೇಲೆ ಕರಿಬೇವು. ಇಷ್ಟು ಸಾಮಗ್ರಿಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ದಾಳಿಂಬೆ ಹಣ್ಣನ್ನು ತಿಂದು ಈ ಸಿಪ್ಪೆಯನ್ನು ಒಣಗಿಸಿಟ್ಕೊಳ್ಬಹುದು. ಇದರಿಂದ ತಂಬುಳಿ ಮಾಡಬಹುದು, ಇಲ್ಲ ಇದು ಒಣಗಿಸಿದ ಸಿಪ್ಪೆಯಿಂದ ಕಷಾಯ ಕೂಡ ಮಾಡಿ ಲೂಸ್ ಮೋಷನ್ ಇದ್ದಾಗಲ್ಲ ಔಷಧಿಯಾಗಿ ಕೂಡ ಕೊಡಬಹುದು. ತಂಬುಳಿ ಕೂಡ ಔಷಧಿಯಾಗಿ ಕೆಲಸ ಮಾಡ್ತದೆ, ರುಚಿಯೂ ಆಗಿರ್ತದೆ. ಹಾಗಾಗಿ ಇವತ್ತು ನಾನು ಇದನ್ನು ಹಸಿಯಾಗಿ ಉಪಯೋಗಿಸ್ತಾ ಇದ್ದೇನೆ. ಈ ಸಿಪ್ಪೆಯನ್ನು ತಂಬುಳಿ ಮಾಡುವಂಥದ್ದು. ದಾಳಿಂಬೆ ಸಿಪ್ಪೆಯನ್ನು ಸ್ವಲ್ಪ ಹುರ್ಕೊಳ್ಬೇಕಾಗ್ತದೆ. ತುಪ್ಪದಲ್ಲಿ ಹುರ್ಕೊಳ್ತೇನೆ, ಸಣ್ಣದಾಗಿ ಹೆಚ್ಚಿ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಹದವಾಗಿ ಹುರಿದ್ರೆ ಸಾಕು. ಇದರ ಜೊತೆಯಲ್ಲಿ ಒಂದಿಷ್ಟು ಕರಿಮೆಣಸು ಹಾಕ್ತಾ ಇದ್ದೇನೆ, ಒಂದು ಮುಕ್ಕಾಲು ಚಮಚ ಆಗುವಷ್ಟು. ಜೊತೆಗೆ ಇನ್ನೊಂದು ಸ್ವಲ್ಪ ಖಾರಕ್ಕೆ ಪರಿಮಳಕ್ಕಾಗಿ ಗಾಂಧಾರಿ ಮೆಣಸು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಜೀರಿಗೆ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಈಗ ಇದನ್ನ ತಣ್ಣಗಾದ್ಮೇಲೆ ಕಾಯಿ ತುರಿ ಸೇರಿಸಿ ರುಬ್ಬಿದ್ರೆ ಆಯ್ತು. ಹುರಿದಿರುವಂತ ದಾಳಿಂಬೆ ಸಿಪ್ಪೆ ಮತ್ತು ಅದರ ಮಿಶ್ರಣ ಎಲ್ಲ, ಮೆಣಸು, ಜೀರಿಗೆ, ಪೆಪ್ಪರ್ ಎಲ್ಲ, ಜೊತೆಗೆ ಕಾಯಿ ತುರಿ, ಹಸಿ ಕಾಯಿ ತುರಿ, ಸ್ವಲ್ಪ ಉಪ್ಪು ಸೇರಿಸಿ ಒಂದು ಸ್ವಲ್ಪ ನುಣ್ಣಗೆ ಮಾಡಿದ್ಮೇಲೆ ಮೊಸರು ಹಾಕ್ತಾ ಇದ್ದೇನೆ. ಸ್ವಲ್ಪ ರುಬ್ಬಿಕೊಂಡು ಬರ್ತೇನೆ. ನುಣ್ಣಗಾದ್ಮೇಲೆ ಸ್ವಲ್ಪ ಮೊಸರನ್ನು, ಹುಳಿ ಮೊಸರನ್ನು ಸೇರಿಸ್ತಾ ಇದ್ದೇನೆ. ಇನ್ನು ನುಣ್ಣಗೆ ರುಬ್ಬಿಕೊಂಡು ಬರ್ತೇನೆ. ಈ ತಂಬುಳಿ ಹಸಿಯಾಗಿ ಕೂಡ ಉಪಯೋಗ ಮಾಡ್ಕೊಳ್ಬಹುದು ಅಥವಾ ಕುದಿಸಿ ಸಹ ಮಾಡ್ಬೋದು. ನಾನು ಕುದಿಸಿ ಮಾಡ್ತೇನೆ. ಕುದಿಸಿ ಮಾಡಿದ್ರೆ ನಾವು ಇಟ್ಟುಕೊಳ್ಬಹುದು ಅದನ್ನ. ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಕುದಿ ಕುದಿಸ್ಬೇಕು. ತಂಬುಳಿಗೆ ನಾವು ತುಪ್ಪದಲ್ಲಿ ಒಂದು ಒಗ್ಗರಣೆ ಕೊಡ್ತಾ ಇದ್ದೇವೆ. ತುಪ್ಪ ಆದ್ರೆ ಒಳ್ಳೇದು. ಇಲ್ಲಿ ನಾನು ಬೆಳ್ಳುಳ್ಳಿ ಒಗ್ಗರಣೆಗೆ ಬಳಸ್ತಾ ಇದ್ದೇನೆ. ಬೆಳ್ಳುಳ್ಳಿ ತಿನ್ನದವರು ಇಂಗನ್ನು ಕೂಡ ಉಪಯೋಗ ಮಾಡ್ಕೊಳ್ಬಹುದು. ಬೆಳ್ಳುಳ್ಳಿ, ಸಾಸಿವೆ ಮತ್ತೆ ಮೆಣಸು ಹಾಕಿ ಒಗ್ಗರಣೆ. ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೇನೆ. ತಂಬುಳಿ ಈ ತರ ಕುದ್ರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಒಗ್ಗರಣೆ ಹಾಕಿದ್ರೆ ಬಿಸಿ ಬಿಸಿ ಅನ್ನಕ್ಕೆ ರುಚಿಯಾದ ಮತ್ತೆ ಆರೋಗ್ಯಪೂರ್ಣವಾದ, ಜೀರ್ಣಕಾರಿಯಾದಂತ ಒಂದು ತಂಬುಳಿ ರೆಡಿ ಆಗ್ತದೆ.